ವಿಜಯನಗರ ಸಾಮ್ರಾಜ್ಯವು ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ವೈಭವದ ಉತ್ತುಂಗದಲ್ಲಿತ್ತು. ಆ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಮತ್ತು ಸುಂದರ ನಗರವಾಗಿತ್ತು. ಈ ಐತಿಹಾಸಿಕ ವೈಭವಕ್ಕೆ ಸಾಕ್ಷಿಯಾದವರು ಪೋರ್ಚುಗಲ್ನಿಂದ ಬಂದ ಪ್ರವಾಸಿ ಡೊಮಿಂಗೋ ಪೇಸ್. ಅವರ ಬರಹಗಳಲ್ಲಿ ಈ ನಗರದ ವಜ್ರ ಮಾರುಕಟ್ಟೆಗಳ ಕಥೆ ಅಚ್ಚಳಿಯದೆ ಉಳಿದಿದೆ. ನಗರದ ಮಾರುಕಟ್ಟೆ ಬೀದಿಗಳು, ವಿಶೇಷವಾಗಿ ವಿರೂಪಾಕ್ಷ ದೇವಾಲಯದ ಮುಂದೆ ಇದ್ದ ಹಂಪೆ ಬಜಾರ್ ಮತ್ತು ಇತರ ಮುಖ್ಯ ವಾಣಿಜ್ಯ ಬೀದಿಗಳು ಅದ್ಭುತವಾಗಿ ನಿರ್ಮಿಸಲ್ಪಟ್ಟಿದ್ದವು. ಈ ಮಾರುಕಟ್ಟೆಗಳಲ್ಲಿ ಚಿನ್ನ, ವಜ್ರ ಮತ್ತು ಅಮೂಲ್ಯ ರತ್ನಗಳನ್ನು ಮಾರಾಟ ಮಾಡುತ್ತಿದ್ದ ರೀತಿ ಮಾತ್ರ ಯಾರೂ ಊಹಿಸಲು ಸಾಧ್ಯವಿಲ್ಲ. ಒಮ್ಮೆ ಪೇಸ್ ಅವರು ಮಾರುಕಟ್ಟೆಯ ಮಧ್ಯದಲ್ಲಿ ನಿಂತಿದ್ದಾಗ ಒಂದು ವಿಚಿತ್ರ ದೃಶ್ಯವನ್ನು ಕಂಡರು. ಚಿನ್ನದ ವ್ಯಾಪಾರಿಗಳು ದೊಡ್ಡ ದೊಡ್ಡ ಬಟ್ಟೆಗಳನ್ನು ನೆಲದ ಮೇಲೆ ಹರಡಿ ಅದರ ಮೇಲೆ ಹೊಳೆಯುವ ವಸ್ತುಗಳ ರಾಶಿಯನ್ನೇ ಸುರಿಯುತ್ತಿದ್ದರು. ಅಲ್ಲಿ ವಜ್ರಗಳು, ಕೆಂಪು ಮಾಣಿಕ್ಯಗಳು, ಪಚ್ಚೆಗಳು ಮತ್ತು ಹೊಳೆಯುವ ಮುತ್ತುಗಳ ರಾಶಿಗಳಿದ್ದವು. ಆದರೆ ವ್ಯಾಪಾರಿಗಳು ಇವನ್ನು ಒಂದೊಂದಾಗಿ ಎಣಿಸಿ ಅಥವಾ ಚಿಕ್ಕ ತೂಕದಲ್ಲಿ ಮಾರಾಟ ಮಾಡುತ್ತಿರಲಿಲ್ಲ. ರತ್ನಗಳು ಮತ್ತು ವಜ್ರಗಳ ವ್ಯಾಪಾರವು ಎಷ್ಟು ಸುಲಭವಾಗಿತ್ತೆಂದರೆ, ಕೆಲವು ಬೀದಿಗಳಲ್ಲಿ ವ್ಯಾಪಾರಿಗಳು ಅಕ್ಕಿ ಅಥವಾ ಧಾನ್ಯಗಳನ್ನು ಅಳೆಯುವ ಬಳ್ಳದಲ್ಲಿ ರತ್ನಗಳನ್ನು ಅಳೆದು ಮಾರುತ್ತಿದ್ದರು ಎಂದು ಹೇಳಲಾಗುತ್ತದೆ. ಚಿನ್ನದ ನಾಣ್ಯಗಳಾದ ವರಹಗಳು ಸುಲಭವಾಗಿ ಸಿಗುತ್ತಿದ್ದವು ಮತ್ತು ವಿದೇಶಿಯರಿಂದ ಆಮದು ಮಾಡಿಕೊಂಡ ಉತ್ತಮ ಗುಣಮಟ್ಟದ ಕುದುರೆಗಳಿಗೂ ಇದೇ ಚಿನ್ನದ ನಾಣ್ಯಗಳನ್ನು ನೀಡಲಾಗುತ್ತಿತ್ತು. ಹೀಗೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಹಂಪಿಯ ಬೀದಿಗಳು ಸಾಮಾನ್ಯ ಮಾರುಕಟ್ಟೆಗಳಂತಿರಲಿಲ್ಲ. ಅವು ಪ್ರಪಂಚದ ಅತಿ ದೊಡ್ಡ ಖಜಾನೆಗಳಾಗಿದ್ದವು. ಈ ಅಪಾರ ಸಂಪತ್ತು ಕೇವಲ ರಾಜಮನೆತನಕ್ಕೆ ಸೀಮಿತವಾಗಿರದೆ ಸಮುದಾಯದ ಶ್ರೀಮಂತಿಕೆ ಮತ್ತು ವ್ಯಾಪಾರದ ಉತ್ತುಂಗಕ್ಕೆ ಸಾಕ್ಷಿಯಾಗಿ ನಿಂತಿದ್ದವು. ಇಂದಿಗೂ ಹಂಪಿಯ ಅವಶೇಷಗಳಲ್ಲಿರುವ ಉದ್ದನೆಯ ಬೀದಿಗಳು ಅಲ್ಲಿ ಒಂದು ಕಾಲದಲ್ಲಿ ಮುತ್ತು ರತ್ನಗಳು ಬಳ್ಳದಲ್ಲಿ ಮಾರಾಟವಾಗುತ್ತಿದ್ದ ವೈಭವದ ಕಥೆಯನ್ನು ನೆನಪಿಸುತ್ತವೆ.